ಹಾಂ ಇವತ್ತು ಸಂಡೇ ಅಲ್ವಾ, ಅದಕ್ಕೆ ನಮ್ಮ ಮನೆಯವರು ನಾಟಿಕೋಳಿ ಚಿಕನ್ ತೊಗೊಂಡಿದ್ರು. ಅದನ್ನ ಸಾಂಬಾರು ಮಾಡೋಣ ಅಂತ ಟಿಫನ್ಗೆ ಮಾಡ್ತಿದ್ದೀನಿ ನಾಟಿಕೋಳಿ ಸಾಂಬಾರನ್ನ. ಈರುಳ್ಳಿ ಟೊಮೆಟೊ ಫ್ರೈ ಮಾಡಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕೊಬ್ಬರಿನ ಅದನ್ನು ಫ್ರೈ ಮಾಡ್ಕೊಂಡು ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಗಸಗಸೆ ಧನಿಯಾ ಕಾಳು ಫ್ರೈ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಫ್ರೈ ಮಾಡಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಂಡು ಮತ್ತು ಈ ಕಡೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸ್ವಲ್ಪ ಖಾರದ ಪುಡಿ, ಅರ್ಶಿಣ ಪುಡಿ, ರುಚಿ ತಕ್ಕಷ್ಟು ಉಪ್ಪು, ಒಂದು ಟೊಮೆಟೊ ಹಾಗೂ ಕೊತ್ತಂಬರಿ ಕಟ್ ಮಾಡಿ ಅದಕ್ಕೆ ಮ್ಯಾರಿನೇಟ್ ಮಾಡಿ ಎಲ್ಲ ಹಾಕಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ದೆ. ಅದನ್ನ ಒಗ್ಗರಣೆ ಕೊಡ್ತೀನಿ. 5 ನಿಮಿಷ ಹಾಗೆ ಫ್ರೈ ಮಾಡಿ ಆಮೇಲೆ ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು 4 ವಿಸಿಲ್ ಕೂಗಿಸ್ಕೊಂಡು ಎತ್ತಿಟ್ಕೊಂಡಿದ್ದೆ. ತಣ್ಣಗಾದ್ಮೇಲೆ ರುಬ್ಬಿಟ್ಕೊಂಡಿದ್ದ ಮಸಾಲೆ ಎಲ್ಲ ಅದಕ್ಕೆ ಹಾಕಿ ನೋಡಿ ಸಾಂಬಾರು ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಸಾಂಬಾರು ಚೆನ್ನಾಗಿ ಬಂದಿತ್ತು. ಹಾಗೆ ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಮುದ್ದೆಗೆ ನೀರಿಟ್ಕೊಂಡು ಅದು ಕುದಿ ಬಂದಮೇಲೆ ಹಿಟ್ಟು ಹಾಕಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡ್ಕೊತಿದ್ದೀನಿ. ನಮ್ಮ ಮನೆಯವ್ರಿಗೆ ಮುದ್ದೆ ಅಂದರೆ ಇಷ್ಟ, ಅದಕ್ಕೆ ನನಗೆ ಮುದ್ದೆ ಎಲ್ಲ ಇಷ್ಟ ಆಗೋದಿಲ್ಲ. ನಾನು ಇವತ್ತು ಟ್ರೈ ಮಾಡೋಣ, ಒಂದು ಸ್ವಲ್ಪ ತಿನ್ನೋಣ ಅಂತ ಟ್ರೈ ಮಾಡಿ ನನಗೊಂದು ಚಿಕ್ಕದೊಂದು ಮುದ್ದೆ ಮಾಡ್ತಿದ್ದೀನಿ. ಮತ್ತು ನನ್ನ ಮಕ್ಕಳು ತಿನ್ನೋದಿಲ್ಲ ಮುದ್ದೆನ, ಹಾಗಾಗಿ ಯಶ್ವಿ ತನ್ವಿಗೆ ರೈಸು ಸಾಂಬಾರು ಊಟ ಮಾಡಿಸ್ತಿದ್ದೀನಿ. ದೊಡ್ಡ ಮುದ್ದೆ ಅವ್ರಿಗೆ, ಸಣ್ಣ ಮುದ್ದೆ ನನಗೆ. ಮತ್ತು ನಮ್ಮ ಮನೆಯವ್ರಿಗೆ ಊಟಕ್ಕೆ ಹಾಕಿಕೊಟ್ಟೆ, ತುಂಬ ಚೆನ್ನಾಗಿದೆ ಅಂತಂದರು. ಮತ್ತು ಯಶ್ವಿ ತನ್ವಿಗೆ ಊಟ ಮಾಡಿಸಿದೆ. ನಾನು ಊಟ ಮಾಡ್ಕೊಂಡು ಮಧ್ಯಾಹ್ನ ಅದಕ್ಕೆ ರೊಟ್ಟಿ ಮಾಡೋಣ ಅಂತ, ನನಗೆ ರೊಟ್ಟಿ ಇದ್ದರೆ ಊಟ ಅಲ್ವ, ಅದಕ್ಕೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿ ಮಾಡ್ಕೊತಿದ್ದೀನಿ. ರೊಟ್ಟಿ ಮಾಡ್ಕೊಂಡು ಹಾಗೆ ಜೋಳದ ಹಿಟ್ಟು ಖಾಲಿ ಆಗಿತ್ತು, ಅದಕ್ಕೆ ಜೋಳ ಬೀಸ್ಕೊಂಬರೋಣ ಅಂತ ಕ್ಲೀನ್ ಮಾಡಿ ಎತ್ತಿಟ್ಟು ನಾನು ರೆಡಿಯಾಗಿ ಬೀಸ್ಕೊಂಬರಕ್ಕೆ ಹೋಗ್ತಿದ್ದೀನಿ. ಇಲ್ಲಿಗೆ ನನ್ನ ಮಿನಿ ಬ್ಲಾಗ್ನ ಕಂಪ್ಲೀಟ್ ಮಾಡ್ತಿದ್ದೀನಿ.